ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ, ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಮಲ್ಪನಗುಡಿ ಅಂತಕ್ಕಂಥ ಗ್ರಾಮಕ್ಕೆ ಬಂದಿದ್ದೇನೆ. ಈ ಗ್ರಾಮಕ್ಕೆ ಬರಲಿಕ್ಕೆ ಮೂಲ ಕಾರಣಕರ್ತರು ಅಂದರೆ ನನ್ನ ಜೊತೆಗೆ ನಿಂತಿರ್ತಕ್ಕಂಥ ಗಣೇಶ್ ಅವರು ಫೋನ್ ಮಾಡಿ, ಸರ್ ನಿಮ್ಮ ವಿಡಿಯೋಗಳು ತುಂಬ ಚೆನ್ನಾಗಿ ಬರ್ತಾವೆ ಸರ್, ನಮ್ಮೂರಿಗೆ ಬನ್ನಿ, ಒಂದು ಒಳ್ಳೆಯ ಗುಡಿಯನ್ನು ಪರಿಚಯ ಮಾಡಿಸ್ಕೊಡ್ರಿ, ಹಾಗೆ ಇನ್ನೊಂದಷ್ಟು ವಿಷಯಗಳಿದ್ದಾವೆ ಅವನು ಕೂಡ ನೀವು ಆ ಒಂದಷ್ಟು ಬದುಕಿನ ಕಥೆಗಳು ಅಥವಾ ಇನ್ಯಾವುದೋ ವಿಷಯಗಳು ಅದಾವೆ, ಬರ್ರಿ ಅವನು ನೀವು ಸೆರೆ ಹಿಡ್ಕೊಂಡು ಹೋಗ್ರಿ, ನಿಮ್ಮ ಚಾನಲಲ್ಲಿ ಬಿತ್ತರಿಸಿರಿ ಅಂತ ಹೇಳಿದ್ರು. ಈ ಒಂದು ವಿಡಿಯೋ ಮಾಡಲಿಕ್ಕೆ ಮೂಲ ಕಾರಣಕರ್ತರು ಅಂದರೆ ಗಣೇಶ್ ಅವರು. ಸರ್ ನಮಸ್ಕಾರ. ಸರ್ ನಮ್ಮ ಪರಿಚಯ ಹೆಂಗಾತ್ ನಿಮಗೆ? ನಾವು ಯೂಟ್ಯೂಬಲ್ಲಿ ನೋಡಿದ್ವಿ ಸರ್. ಯೂಟ್ಯೂಬಲ್ಲಿ ನೋಡಿದ್ರಿ? ಹಾಂ. ಯಾವ ವಿಡಿಯೋ ನೋಡಿದ್ರಿ ಮೊದಲು? ಯಾವುದೋ ಒಂದು ಹಳ್ಳಿದ ನೋಡಿನಿ ಸರ್ ನಾನು, ಹಳ್ಳಿ ಕಥೆ ತೋಟಗಾರಿಕೆ ಯಾವುದಾದ್ರು ನೋಡಿದೆ, ಹಂಗಾಗಿ ನಂಬರ್ ಸಿಕ್ತು, ನಂಬರ್ ತಗೊಂಡು ಕಾಲ್ ಮಾಡಿ ಸರ್. ಕಾಲ್ ಮಾಡಿದ್ರಿ? ಓಕೆ ಸ್ನೇಹಿತರೆ, ಭಾಳ ಖುಷಿ ಅನಿಸುತ್ತೆ. ಈಗ ಬರ್ರಿ ಇವ್ರು, ನೀವು ಬರ್ರಿ, ನೀವು ಜೊತೆಗೆ ಬರ್ರಿ. ಗಣೇಶ್ ಅವರ ಸ್ನೇಹಿತರವರು ಕೂಡ ಇವ್ರ ಸರ್, ನಿಮ್ಮ ಹೆಸರೇನೆ? ಸರ್ ನಮ್ಮ ಹೆಸರು ಶಿವರಾಜ್ ಅಂತ ಹೇಳಿ. ಸರ್ ನಮ್ಮ ಚಾನಲ್ ನೋಡ್ತಿರ್ತೀರಿ? ನೋಡ್ತೀವಿ ಸರ್. ಹೌದು, ನೋಡಿದ್ವಿ ಸರ್. ಹೇಗಿರ್ತಾವ ಸರ್? ನಮ್ಮ ಚೆನ್ನಾಗಿದೆ ಸರ್. ಅದೇ ನೋಡಿದ್ವಿ, ಎಲ್ಲ ವಿಡಿಯೋ, ರಾಶಿ ಬಗ್ಗೆ ಹೇಳಿದ್ರ, ರೈತರ ಬಗ್ಗೆ ಹೇಳಿದ್ರ, ಆಮೇಲೆ ದ್ರಾಕ್ಷಿ ಬೆಳೆದ್ರ ಅದು ಹೇಳಿದ್ರ, ಆಮೇಲೆ ಎಲ್ಲ ಈಗ ನಮ್ಮೂರಲ್ಲಿ ಬರೀ ಒಂದು ಕಾಲ್ ಮಾಡಿ ಹೇಳಿದಕ್ಕೆ ಇಲ್ಲಿಗೂ ಬಂದ್ರಿ ಸರ್. ಬಹಳ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಅವರೇ. ಎಲ್ಲ ನೀವು ನೋಡಿದಕ್ಕೇನೆ ನಮ್ಮ ಚಾನಲ್ ಬೆಳೆಯೋದಲ್ವಾ, ನೀವೇ ನೋಡಿಲ್ಲ ಅಂದರೆ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಒಂದು ನಮ್ಮ ಚಾನಲ್ಗೆ ಪ್ರೋತ್ಸಾಹ, ನಮ್ಮ ಮೇಲೆ ಆಶೀರ್ವಾದ ಹಿಂಗೆ ಇರಲಿ ಇವರೇ. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಈಗ ನಿಮಗೆ ಒಂದು ಮಲ್ಪನಗುಡಿಯ ಇತಿಹಾಸದ ಕುರಿತು ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ ವೀಕ್ಷಕರೇ. ಓಕೆ ಸರ್, ನಿಮ್ಮ ಪರಿಚಯ ಮಾಡ್ಕೊಡ್ತೀರಾ? ರೈಟ್ ಸರ್. ಓಕೆ. ಮಲ್ಪನಗುಡಿ ಸರ್, ಮಲ್ಪನಗುಡಿ ಗ್ರಾಮ ಅಂತ. ನಿಮ್ಮ ಪರಿಚಯ ಮಾಡಿಕೊಡ್ರಿ. ನಮ್ಮ ಪರಿಚಯ ಪರಶುರಾಮ್ ಸರ್, ನಮ್ಮ ಹೆಸರು ಪರಶುರಾಮ. ಇಲ್ಲಿ ನಾವು ಭಾಳ ಇತಿಹಾಸದಿಂದ ಗುಡಿ ಭಾಳ ಇತಿಹಾಸದಿಂದ ಐತ್ರಿ. ಇದು ಎಲ್ಲೆಲ್ಲರೂ ಬಂದು ನೋಡ್ಕೊಂಡು ಚೆನ್ನಾಗಿ ಐತಿ ಅಂತಂದು ಇದು ಮಾಡ್ತದಾರ ಸರ್. ಓಕೆ, ನೋಡಣ್ರಿ ಈಗ. ನೋಡಣ್ರಿ ಸರ್. ಓಕೆ, ವೆಲ್ಕಮ್. ವೆಲ್ಕಮ್ ರೀ, ಥ್ಯಾಂಕ್ ಯು ರೀ. ನಮಸ್ಕಾರ ಯವ್ವ. ನಮಸ್ಕಾರ ರೀ. ಆರಾಮಿದ್ದೀರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ಸರ್ ಅವರು ಕುಮಾರಸ್ವಾಮಿ ಅಂತ ಹೇಳಿ ಸರ್, ನಮ್ಮ ಊರಿನ ಗುರು ಹಿರಿಯರು ಮತ್ತು ಗ್ರಾಮಸ್ಥರು ಸರ್. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ಗುಡಿ ಬಗ್ಗೆ ಮಾಹಿತಿ ಸರ್, ಕುಮಾರಸ್ವಾಮಿ ಸಾಹಿತಿಗಳು. ಓಕೆ ಗಣೇಶ್ ಅವರ, ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ತೆ ಸರ್. ಶುರು ಮಾಡಿ, ನಿಮ್ಮ ಊರಿನ ಪ್ರತಿಷ್ಠಿತ ದೇವಸ್ಥಾನ ಇದು, ಹೌದಾ? ಈ ಗುಡಿ ಬಗ್ಗೆ ನನಗೆಲ್ಲ ಇನ್ಫಾರ್ಮೇಷನ್ ಕೊಡ್ರಿ. ಅದಕ್ಕಿಂತ ಮುಂಚೆ ತಮ್ಮ ಪರಿಚಯ ಮಾಡಿಕೊಡಿ ನನಗೆ. ಸರ್, ನನ್ನ ಹೆಸರು ಕುಮಾರಸ್ವಾಮಿ ಅಂತೇಳಿ. ನಾವು ನಮ್ಮದು BA ಪದವೀಧರರು. ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ನಾವು ಸೇವೆ ಸಲ್ಲಿಸ್ತಾ ಬಂದಿದ್ದೀವಿ. ಹಂಗಾಗಿ ನೀವು ಬಂದಿರೋದ್ರಿಂದ ನಾನು ಇದ್ರ ಬಗ್ಗೆ ಒಂದೆರಡು ಅಭಿಪ್ರಾಯಗಳನ್ನು ತಿಳಿಸ್ಲಿಕ್ಕೆ ವ್ಯಕ್ತಪಡಿಸ್ತೀವಿ. ಗುಡಿ ಪರಿಚಯ ಮಾಡಿಕೊಡ್ತೀರಿ? ಹಾಂ. ಇಲ್ಲಿಂದ ಶುರು ಮಾಡೋಣ. ಹಾಂ, ತಗೊಂಡ್ರೆ ಆ ಕಡೆಗೆ. ಹಾಂ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ ಸರ್. 1336ರಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ. ಆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆದಾಗ ಅಲ್ಲಿ ರಾಜರು ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಪದ ಇಂಥದಕ್ಕೆಲ್ಲ ಒಂದು ಮಹತ್ವ ಕೊಡ್ತಿರ್ತಾರೆ. ಅದರಲ್ಲಿ ಈ ಮಲ್ಲಪ್ಪ ಅಂದರೆ ಈ ಯುದ್ಧಗಳು ನಡೀತಿರ್ತಾವೆ, ಮಲ್ಲ ಯುದ್ಧಗಳು. ಆ ಮಲ್ಲ ಯುದ್ಧದಲ್ಲಿ ಮಲ್ಲಪ್ಪನ ಒಬ್ಬ ಜಟ್ಟಿ ವಿಜಯಶಾಲಿ ಆಗ್ತಾನೆ. ಆ ವಿಜಯಶಾಲಿ ಆಗಿದ್ರಾಗ ಅವಾಗ ಮತ್ತೆ ಬಹುಮಾನ ಏನಾದರೂ ಇನಾಮಗಳು ಕೊಡಬೇಕಲ್ಲ, ಅವಾಗ ಒಂದು ಪುಟ್ಟ ಈ ಗ್ರಾಮವನ್ನು ಅವ್ರಿಗೆ ಕೊಡ್ತಾರೆ. ನೀನಿದ್ರ ಒಂದು ಸೇವೆ ಮಾಡ್ಕೊಂಡು ಇದನ್ನು ಕಾಪಾಡ್ಕೊಂಡು ಹೋಗಂತೇಳಿ ಉಂಬಳಿಯಾಗಿ ಕೊಡ್ತಾರೆ. ಕೊಟ್ಟಾಗ ಆ ಮಲ್ಲಪ್ಪ ಜಟ್ಟಿ ಈ ಊರನ್ನು ಆಳ್ತಾ ಇರ್ತಾನೆ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ. ಇದು ಬಂದು ಈ ದೇವಸ್ಥಾನ ಬಂದು 1414ರಲ್ಲಿ ಸ್ಥಾಪನೆ ಆಗ್ತೈತಿ. ಈ ಮಲ್ಲಪ್ಪ ಜಟ್ಟಿ ಈ ಊರನ್ನು ಆಳಿದ್ದರಿಂದಾಗಿ ಮಲ್ಲಪ್ಪನ ಗುಡಿ ಅದು ಜನರ ಬಾಯಲ್ಲಿ ಅರ್ಥ ವ್ಯತ್ಯಾಸ ಆಗ್ತಾ ಒತ್ತಕ್ಷರಗಳಿಗೆ ಮಲ್ಲಪ್ಪನ ಗುಡಿ ಆಗಿದೆ. ಮಲ್ಪನಗುಡಿ ಅಂತಾನು ಕರೀಲಿಕ್ಕೆ ಅದು ಆಕ್ಚುಲಿ ಮಲ್ಲಪ್ಪ ಜಟ್ಟಿ ಈ ಊರು ಆಳಿದ್ದರಿಂದಾಗಿ ಮಲ್ಲಪ್ಪನ ಗುಡಿ ಅಂತ ಓದಿ ಜನರ ಭಾಷೆಯಲ್ಲಿ ಮಲ್ಲಪ್ಪನ ಗುಡಿ. ಆಮೇಲೆ ಈ ದೇವಸ್ಥಾನ ಈ ಊರಲ್ಲಿ ಇತಿಹಾಸ ಪ್ರಸಿದ್ಧ ವಿಜಯನಗರ ಸಾಮ್ರಾಜ್ಯ ಕಾಲದ ಈ ಮಲ್ಲಿಕಾರ್ಜುನ ಸ್ವಾಮಿ ಕೂಡ ಇಲ್ಲಿ ಸ್ಥಾಪನೆ ಆಗಿರೋದ್ರಿಂದ ಕೂಡ ಅದು ಎಲ್ಲ ತೊಳಕಾಕೊಂಡು ಈ ಊರಿಗೆ ಮಲ್ಪನಗುಡಿ ಅಂತ ಹೆಸರು ಅಂತ ಹಿರಿಯರ ಅಭಿಪ್ರಾಯ ಸರ್. ಬಟ್ ಒಂದು ಇತಿಹಾಸದ ಒಂದು ಐತಿಹ್ಯ ಪ್ರಕಾರ ಹೇಳೋದಾದರೆ ಈ ಎರಡನೇ
ಪ್ರೌಢದೇವರಾಯನಿಗೆ ಮಕ್ಕಳಾಗಿರೋದಿಲ್ಲ. ಅವರು ಶ್ರೀಶೈಲಕ್ಕೆ ಹರಕೆ ಹೊರ್ತಾರೆ ಮಕ್ಕಳಾಗಲಿ ಅಂತೇಳಿ. ಆ ಶ್ರೀಶೈಲ ಮಲ್ಲಿಕಾರ್ಜುನನ ಹರಕೆಯ ಫಲವಾಗಿ ಗಂಡು ಮಗು ಜನನ ಆಗುತ್ತೆ. ಆ ಗಂಡು ಮಗುವಿನ ಜನನ ಆದ್ದರಿಂದ ಆ ಮಗುವಿಗೆ ಮಲ್ಲಿಕಾರ್ಜುನ ಅಂತಲೇ ಹೆಸರಿಡ್ತಾರೆ. ಆ ಮಲ್ಲಿಕಾರ್ಜುನ ಹುಟ್ಟಿದ್ದರ ಸವಿ ನೆನಪಿಗಾಗಿ ಇದು ಸ್ಥಾಪನೆ ದೇವಸ್ಥಾನ ಕಟ್ಟಿಸಿದರು ಅನ್ನೋ ಒಂದು ಐತಿಹ್ಯ ಇದೆ ಸರ್. ಇದು ರಾಜರು ಕಟ್ಟಿಸಿರ್ತಕ್ಕಂಥ ಮಲ್ಲಪ್ಪನ ಗುಡಿ ಇದು. ಹೌದು, ಮಲ್ಲಿಕಾರ್ಜುನ ಗುಡಿ ಇದು. ಮಲ್ಲಿಕಾರ್ಜುನ ಗುಡಿ ಅಂತಕ್ಕಂಥದ್ದು ಅದು ಆಡು ಭಾಷೆ ಒಳಗೆ ಆಡಾಡ್ತಾ ಮಲ್ಲಪ್ಪನ ಗುಡಿ ಗುಡಿ ಅಂತ ಹೇಳಿ ಅದನ್ನ ಕರಿತಾ ಇದ್ದಾರೆ. ಹೌದು. ಓಕೆ, ಈ ಊರಿಗೆ ಮಲ್ಪನ ಗುಡಿ ಅಂತ ಯಾಕೆ ಕರೀತಾರೆ ಅನ್ನೋದ್ರ ಬಗ್ಗೆ ಇತಿಹಾಸ ತುಂಬಾ ಚೆನ್ನಾಗಿ ಹೇಳಿದ್ರಿ. ಓಕೆ, ನೋಡ್ರಿ ಇದು ಅವಾಗಿನ ಕಾಲದ್ದು ಬಾಕ್ಲ ಇದು, ಹೌದಿಲ್ಲ? ಇದ್ರ ಬಗ್ಗೆ ಎಲ್ಲ ಸರ್, ಇದಕ್ಕೆ ಮೊದಲು ಕಟ್ಟಿಗೆ ಬಾಗಿಲಿದ್ದು ಸರ್. ಕಟ್ಟಿಗೆ ಬಾಗಿಲು ಡೋರ್ ಸರ್. ಇವು ಇದ್ದಿಲ್ಲ, ಬಾಗಿಲು ಇವು ಇದ್ದಿಲ್ಲ ಸರ್. ಇವು ಇತ್ತೀಚೆಗೆ ಮಾಡಿರ್ತಕ್ಕಂಥದ್ದು. ಅಲ್ಲಿದೆ ನೋಡಿ ಸರ್ ಓಲ್. ಆ ಓಲ್ ಇದೆ ನೋಡಿ ಸರ್. ಬಾಗಿಲು ಈ ಯಾವ ಡೋರು? ಕಟ್ಟಿಗೆ ಸರ್. ಕಟ್ಟಿಗೆ ದಪ್ಪವಾದ ಕಟ್ಟಿಗೆ ಎರಡೇ ಬಾಗಿಲು ಮುಚ್ಚೋದು. ಪ್ರವೇಶ ದ್ವಾರ ಬಾಗಿಲು ಅಗಳಿ ಅದರಲ್ಲಿ ಸೇರಿಸಿ ಮುಚ್ಚೋದಕ್ಕೆ ಇದು ಮಾಡ್ತಿದ್ರು ಸರ್. ಕಟ್ಟಿಗೆ ಬಾಗಿಲಿಗೆ ಮುಚ್ಚಕ್ಕೆ ಸರ್ 2 ಬಾಗಿಲು ಇರ್ತಿದ್ರು ಸರ್. ಆಮೇಲೆ ಈ ಗೋಪುರದೊಳಗೆ ಅವು ಇಲ್ಲ ಸರ್, ಅವು ಕೊಳತು ಎಲ್ಲ ಹಾಳಾಗಿ ನಶಿಸಿ ಹೋಗಿದ್ದಾವೆ. ಆಮೇಲೆ ಇದು ಗೋಪುರದಕ್ಕೆ ಏರ್ಲಿಕ್ಕೆ ಮೇಲೆ ಹೌದು ಮೆಟ್ಲಿದ್ವು ಸರ್. ಇದಕ್ಕೆ ಇಲ್ಲಿಂದ ಎಲ್ಲಿಗೆ ಹೋಗೋದು? ಏಣಿ ಇಟ್ಕೊಂಡು ಮೇಲೆ ಸರ್ ಗೋಪುರದ ಒಳಗೆಲ್ಲ ಹೋಗ್ಬೋದು ಸರ್. ಇದು 5 ಹಂತದ ಗೋಪುರ ನಿರ್ಮಾಣ ಆಗಿದೆ ಸರ್ ಒಳಗಡೆ. ಅದಕ್ಕೆ ಗಾಳಿ ಬೆಳಕಿನ ವ್ಯವಸ್ಥೆ ಆಗಿ ಆ ಗೋಪುರ ಸುಭದ್ರವಾಗಿರಲಿ ಅಂತಂದೇಳಿ ಆಗಿನ ಒಂದು ತಂತ್ರಜ್ಞಾನ ಬಳಸಿ ಮಾಡಿರ್ತಕ್ಕಂಥ ಸರ್. ನೋಡು ಗಣೇಶ್, ಇದು ಕಲಾವಿದರು ಕೆತ್ತಿರ್ತಕ್ಕಂಥ ಕೆತ್ತನೆ ಸರ್, ಕಲ್ಲಿನಲ್ಲಿ. ಆಗಿನ ಕಾಲದಲ್ಲಿ ಕಲ್ಲುಗಳಲ್ಲಿ ತಮ್ಮ ಕಲಾ ಚಾತುರ್ಯವನ್ನು ಮೆರೆದಿದ್ದಾರೆ ಶಿಲ್ಪಿಗಳು. ಆಮೇಲೆ ಇದು ಬಂದ್ಬಿಟ್ಟು ದೇವಸ್ಥಾನ ಸರ್. ಇದೇ ಕಲಾಕೃತಿಗಳು ಈ ಮೇಲಿದ್ದು ಸರ್, ಅಲ್ಲಿದಾವಲ್ಲ ಅದೇ ತೆರನಾಗಿ ಇಲ್ಲಿದ್ದು ಸರ್. ಇದು ಏನಾಯ್ತು ಅಂತಂದ್ರೆ ಇದು ಶಿಥಿಲಾವಸ್ಥೆ ಆಯ್ತು ಸರ್. ಗೋಡೆ ಬಿದ್ದೋಗೋ ಸ್ಥಿತಿಯಲ್ಲಿತ್ತು. ಹಾಗಾಗಿ ಏನ್ ಮಾಡಿದ್ರಂದ್ರೆ ಇದು ಪುನಃ ಸ್ಥಾಪನೆ ಮಾಡಿದ್ರು ಸರ್. ಅದು ಎಲ್ಲ ಕಟ್ಟಡ ಕಲ್ಲುಗಳನ್ನು ಕಿತ್ತು ಮಾರ್ಕ್ ಮಾಡಿದಾರೆ ನೋಡಿ ಸರ್. ಅದೆಲ್ಲ ನಂಬರ್ ಹಾಕಿರಲಿ ಪುನಃ ಜೋಡಿಸಿದಾಗ ಅದೇ ತೆರನಾದ ಆಕಾರ ಕಲಾಕೃತಿಗಳು ಮಾಡೋಕ್ಕಾಗಿಲ್ಲ. ಅದು ಹಂಗೆ ಇಷ್ಟು ಮಾಡಿ ಸರಿಪಡಿಸಿದ್ದಾರೆ ಸರ್ ಪುರಾತತ್ವ ಇಲಾಖೆಯವರು. ಇಷ್ಟು ಸರ್ ಈ ದೇವಸ್ಥಾನ ಇತಿಹಾಸ. ಆಕೃತಿ ಬೇರೆನೇ ಇತ್ತಾನೆ ಇದು? ಇಲ್ಲ ಸರ್, ಅಲ್ಲಿರೋದೇ ಇಲ್ಲಿದ್ದು ಮೇಲಿದ್ದು ಸರ್. ಸೇಮ್ ಅಲ್ಲಿದಾವಲ್ಲ ಗೊಂಬೆಗಳು, ಅದೇ ಗೊಂಬೆಗಳು, ಚಿತ್ರದ ಗೊಂಬೆಗಳು ಇದ್ದು ಸರ್, ಕೆತ್ತನೆ ಗೊಂಬೆಗಳು. ಈಗ ಅದನ್ನ ಇದು ಸರಿಪಡಿಸಿದ್ದ ಆ ಕಾರಣಕ್ಕಾಗಿ ಅವು ಮತ್ತೆ ಅನಿವಾರ್ಯವಾಗಿ ಕೆಡವಲೇಬೇಕಾಯ್ತು. ಹಾಗಾಗಿ ಈ ತರ ಇಷ್ಟು ಉಳಿದಿದೆ ಸರ್. ಈಗ ಇಷ್ಟು ಈ ಊರಿನ ದೇವಸ್ಥಾನದ ಇತಿಹಾಸ. ಆಮೇಲೆ ಮೊದಲು ಭಾಳ ನಿರ್ಲಕ್ಷ್ಯಕ್ಕೆ ಒಳಗಾಗಿತ್ತು ಸರ್. ನಿರ್ಲಕ್ಷ್ಯಕ್ಕೆ ಒಳಗಾಗಿರೋದ್ರಿಂದ ತಾಳೆ ಕಟ್ಟಿಗೆ ನೋಡಿ ಸರ್, ಸುಮಾರು 800 ವರ್ಷ ಆಗಿದೆ. 800 ವರ್ಷ ಆಗಿದೆ, ಇನ್ನೂ ಏನೂ ಆಗಿಲ್ಲ ನೋಡಿ ಸರ್. ತಾಳೆ ಮರದ ಕಟ್ಟಿಗೆಗಳನ್ನ ಹಾಕಿ ಗೋಪುರ ನಿರ್ಮಾಣ ಮಾಡಿ ಮೇಲಿನ ಅಲ್ಲಿನೂ ತಾಳೆ ಮರದ ಎಲ್ಲ ಸ್ಟೆಪ್ ಅದಾವ. 5 ಸ್ಟೆಪ್ ಇದೆ, 5 ಫ್ಲೋರ್. ಅಲ್ಲಿ ಹೋಗಿ ಬರ್ಲಿಕ್ಕೂ ಕೂಡ ಜಾಗ ಐತಿ. ಹೋಗಿ ಬರ್ಲಿಕ್ಕೂ ನೋಡ್ರಿ ಹೆಂಗ ಅವಾಗಿನ ಕಾಲದೊಳಗ ಎಷ್ಟು ಎಲ್ಲಿ ಟೆಕ್ನಾಲಜಿ. ಆಮೇಲೆ ಇದು ನಿರ್ಲಕ್ಷ್ಯಕ್ಕೆ ಒಳಗಾಗಿರೋದ್ರಿಂದ ಸ್ಪಾಟಿಗೆ ಹೋಗೋಣ. ಇದ್ರ ಬಗ್ಗೆ ಹೇಳಿ. ಆಮೇಲೆ ಸರ್ ಇಲ್ಲಿ ಬರೀ ಸರ್ 1 ನಿಮಿಷ. ಇಲ್ಲಿ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಅಕ್ಕಬುಕ್ಕರು ಸ್ಥಾಪನೆ ಮಾಡ್ತಾರೆ ಸರ್, ವಿಜಯನಗರ ಸಾಮ್ರಾಜ್ಯನ. ಆ ಅಕ್ಕಬುಕ್ಕರು ಅವತ್ತು ಅವ್ರ ಮೂಲತಃ ಯಾವುದು ಕುರುಬ ಒಂದು ಜನಾಂಗದಿಂದ ಜೀವನ ಮಾಡ್ತಕ್ಕಂಥದ್ದು, ಬೇಟೆ ಆಡ್ತಾ. ಇಲ್ಲಿ ವಿಜಯನಗರ ಸಾಮ್ರಾಜ್ಯದ ಒಂದು ಐತಿಹ್ಯ ಇದೆ ಸರ್. ಮೊಲವು ನಾಯಿಯನ್ನು ಈಗ ನಾಯಿ ಮೊಲನ್ನು ಬೆನ್ನಟ್ಕೊಂಡು ಹೋಗೋದು ಸಹಜ, ಆದರೆ ನಾಯಿಯನ್ನೇ ಮೊಲ ಬೆನ್ನಟ್ಕೊಂಡು ಹೋಗುತ್ತೆ ಸರ್. ಆವಾಗ ವಿದ್ಯಾರಣ್ಯ ಗುರುಗಳು ಇಲ್ಲಿ ಮಹತ್ತರವಾದ ಒಂದು ಶಕ್ತಿ ಇದೆ, ಈ ಶಕ್ತಿಗೆ ನೀವು ಪ್ರೇರಣೆಯಾಗಿ ನಿಲ್ಲಬೇಕು, ಇಲ್ಲಿ ಒಂದು ಸಾಮ್ರಾಜ್ಯ ನಿರ್ಮಾಣ ಆಗುತ್ತೆ ಅಂತ ಗುರುಗಳು ಪ್ರೇರೇಪಣೆ ಆಗ್ತೈತಿ. ಅವಾಗ ಅಕ್ಕಬುಕ್ಕರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ರು. ಅದು ಮೂಲತಃ ಅವರು ಕುರಿ ಕಾಯುವ ಜನಾಂಗದ ವ್ಯಕ್ತಿಗಳು. ಅದರ ಕುರು ಹಾಗೆಯೇ ಇದು ಕಂಬಳಿ ಹಾಕೊಂಡು ಕೋಲಲ್ಲಿ ಇಟ್ಟಿರ್ತಕ್ಕಂಥದ್ದು. ಇದು ನಾನು ಹೇಳ್ತಕ್ಕಂಥದ್ದಲ್ಲ, ಅವರ ಸ್ಥಾಪನೆ ಮಾಡಿದ ಕುರುಗಳಿಗಾಗಿ ಆವತ್ತಿನ ಕಾಲದಲ್ಲಿ ಕೆತ್ತನೆ ರೂಪದಲ್ಲೇ ಮಾಡಿದಾರೆ ಸರ್. ಕಂಬಳಿ ಹಾಕೊಂಡು ಕೋಲ್ ಇಟ್ಕೊಂಡು ಕುರಿ ಕಾಯತಕ್ಕಂಥ ವ್ಯಕ್ತಿಯ ಚಿತ್ರಣ ಇಲ್ಲಿ. ಇದು ಇದ್ರೊಂದ ಪರಿಮಳವನ್ನು ಸೂಚಿಸ್ತಕ್ಕಂಥ ಕೇದಿಗೆ ಅಂತ ಕರೀತಾರೆ ಇದಕ್ಕೆ. ನಮ್ಮ ವಿಜಯನಗರ ಸಂಸ್ಥಾನದ ಒಂದು ಆಧೀನದಲ್ಲಿ
ಅಕ್ಕ ತಂಗಿಯರ ಗುಂಡ ಅಂತೇಳಿ ಕಮಲಾಪುರ ಕಡ್ಡಿರಾಮಪುರ ಮಧ್ಯದಲ್ಲಿರ್ತಕ್ಕಂಥ ಒಂದು ನದಿ, ಸಣ್ಣ ನದಿ ಅದು, ಆ ಹಳ್ಳ ಅಂತೇಳಿ. ಹಳ್ಳದ ಗಿಡದ ಮಗ್ಲಲ್ಲೇ ಒಂದು ಕೇದಿಗಂತ ಗಿಡ ಸಿಗ್ತಿದೆ. ಕೇದಿ ದೊಡ್ಡ ಗಿಡ ಇದು. ಇದು ಏನೋ ರಾಯರಿಗೆ ಮೀಸಲಾಗಿರುತ್ತೋ ಗೊತ್ತಲ್ಲ, ಶ್ರಾವಣ ಮಾಸದಲ್ಲಿ ಮಾತ್ರ 1-2 ತಿಂಗಳು 3 ತಿಂಗಳು ಬಿಡುವಂಥ ಗಿಡ ಸತತವಾಗಿ ಹೂವು ಕೊಡ್ತೈತಿ. ಈ ಗಿಡ, ಆ ಗಿಡ ನಿಮ್ಮೂರಲ್ಲೇ ಸಿಗುತ್ತೆ. ಇದು ನಮ್ಮ ಹಂಪಿ ದಾರಿಯಲ್ಲಿದೆ. ಹಂಪಿ ದಾರಿಯಲ್ಲಿದೆ ಈ ಗಿಡ. ಮೂಲತಃ ನಾವೇನಂದರೆ ತಿರುಪತಿ ತೊಗೊಂಡೋಗಿವಿ, ಕಳಿಸಿವಿ, ಶೃಂಗೇರಿ, ಆಮೇಲೆ ಬಾದಾಮಿ, ಬನಶಂಕರಿ, ಮಂತ್ರಾಲಯಕ್ಕೆ ಪ್ರತಿನಿತ್ಯ ಹೋಗ್ತೈತಿ. ಇಲ್ಲಿಂದ ಪ್ರತಿನಿತ್ಯ ಈ ತೊಗೊಂಡೋಗಿ ಅಲ್ಲಿ ಕೊಟ್ಟರೆ ರಾತ್ರಿ 11:30ಗೆ ಕುಮಟಾ ಬಸ್ಸಿಗೆ ತೊಗೊಂಡೋಗಿ ನಾವು ಹಾಕಿದ್ರೆ ಅವರೇ ಸೀದಾ ಬಸ್ ಕಂಡಕ್ಟ್ ಡ್ರೈವರ್ ತೊಗೊಂಡೋಗಿ ಮಟ್ಟಕ್ಕೆ ಹೋಗಿಸ್ತಾರೆ. ಮೂಲತಃ ರಾಮದೇವರಿಗೆ ದಿವಸ ಅರ್ಪಣೆ ಆಗ್ತೈತಿ. ಅದನ್ನು ದಿನನಿತ್ಯ ಕಳಿಸುವಂಥ ವ್ಯವಸ್ಥೆ ನೀವು ಮಾಡ್ತೀರಿ. ಅದನ್ನ ಆ ಸೇವೆ ನಮಗೆ ಕೊಟ್ಟಿದ್ರೆ ಭಗವಂತ, ನಮಗೆ ಒಂದು ಕಾಯಕ ಇದು. ಸೊ ಹಿಂಗಾಗಿ ಅದೇನು ಪೂರ್ವಾರ್ಜಿತ ಪುಣ್ಯ ಏನು ಗೊತ್ತಲ್ಲ, ಆ ಗಿಡದ ಮಹತ್ವ ಗೊತ್ತಲ್ಲ. ಡೇಲಿ ಬಿಡುತ್ತಾರೆ ಹೂವು. ಅದು ನಾವು ಹೋಗ್ಬೇಕು ಗಿಡದ ಹತ್ರ. ಹಂಗಾಗಿ ನಮಗೆ ತೃಪ್ತಿ. ಈ ವಯಸ್ಸಿಗೆ ನಾನು ಇದನ್ನು ತೊಗೊಂಡು ಬಂದರೆ ನಮಗೆ ಸಮಾಧಾನ. ನಾವು ರಿಟೈರ್ಮೆಂಟ್ ಎಲ್ಲ ವಯಸ್ಸಾಗಿ ಮೇಲೆ ಏನಾದ್ರು ಒಂದು ಮಾಡಬೇಕು ವೃತ್ತಿ. ಈ ವೃತ್ತಿನ ರಾಯರು ಅನುಗ್ರಹ ಮಾಡ್ಯಾರ. ಇದು ಮಂತ್ರಾಲಯ ಹೂವು, ಕೇದಿಗೆ ಅಂತೇಳಿ. ಇದು ಕೇದಿಗೆ ಹೂವು. ಇದು ಇಂಗ್ಲಿಷ್ ಅತಿ ವಿಶೇಷವಾಗಿ ಇದಕ್ಕೆ ಒತ್ತು ಕೊಡ್ತಾರೆ ನಮ್ಮ ಮಡದರು. ಆಮೇಲೆ ತಿರುಪತಿಗೆಲ್ಲ ತೊಗೊಂಡೋಗ್ವಿ. ಅದು ತಿರುಪತಿ ತೊಗೊಂಡೋಗ್ವಿ. ಅಂದರೆ ಜಾಸ್ತಿ ಪ್ರಮಾಣ ಜಾಸ್ತಿ ಸಿಕ್ಕಂಗೆಲ್ಲ ಡಿಸ್ಟ್ರಿಬ್ಯೂಟರ್ ಮಾಡ್ತೀವಿ. ಬಾದಾಮಿಗೆ, ಶೃಂಗೇರಿಗೆ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಮತ್ತೆ ದುಡ್ಡು ತಗೋತೀರಾ? ಸೇವಾ ಬಗ್ಗೆ ದುಡ್ಡು ಅದು ನಂದು 25-26 ವರ್ಷದಿಂದ ನಿರಂತರ ಸೇವೆ ಇದು. ತದನಂತರ ಬಾಳೆಕಂಬ, ಕಬ್ಬು, ಮಾವನೇಲ ಅಲಂಕಾರ ನಮ್ಮ ಭಾಗದಲ್ಲಿಂದಲೇ ಹೋಗೋದು ಮಂತ್ರಾಲಯಕ್ಕೆ. ಎಷ್ಟೋ ಸುಮಾರು ಜನ ಈ ಊರಲ್ಲಿ ಮಂತ್ರಾಲಯಕ್ಕೆ ಹೋಗಲಾರ್ದಾರೆ ಯಾರೂ ಇಲ್ಲ. ನಮ್ಮ ಸ್ವಾಮಿಗಳು ಬಂದು ಈ ರಾಮದೇವ್ರ ಗುಡಿನ ಸ್ಥಾಪನೆ ಮಾಡಿರ್ತಕ್ಕಂಥ ಮಹನೀಯರು, ಮೂಲ ರಾಮದೇವ್ರನ್ನ ಇದ್ದಾರಲ್ಲಿ ನಮ್ಮ ಮಲ್ಪಗುಡಿಯಲ್ಲಿ ಬಂದು 2 ದಿವಸ ಕಾರ್ಯಕ್ರಮ ನಡೆಸಿಕೊಟ್ಟು ಹೋಗಿದ್ದಾರೆ. ಸ್ಥಾಪನೆ ಆದಾಗ ಅಲ್ಲಿಂದ ಅವರೇ ಬಂದು ಸ್ಥಾಪನೆ ಮಾಡಿ ಈಗಿರ್ತಕ್ಕಂಥ ಪೀಠಾಧಿಪತಿಗಳು, ಮೊನ್ನೆ ಶ್ರೀಗಳು ಒತ್ತು ಕೊಟ್ಟು ಭಕ್ತರ ಕರದಲ್ಲಿ ಬರೋಂಥ ಮಹನೀಯರು ಅವರು ಈಗಿರ್ತಕ್ಕಂಥ ಸ್ವಾಮಿ. ಹಾಗಾಗಿ ಕಾಮಧೇನು ಕಲ್ಪವೃಕ್ಷ ಅಂತ ಏನು ಹೇಳ್ತಾರಲ್ಲ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು ಎಂಬ ಶಬ್ದ ಇಡೀ ನಾಡಿಗೆ ಮನೆಯಲ್ಲಿ ಹಬ್ಬೈತ್ರಿ. ಇದು ಅದ್ರೊಳಗೆ ನಾವು ಒಬ್ಬ ಸಣ್ಣ ಸೇವೆ ಸಿಕ್ಕೈತ್ರಿ ಇಲ್ಲಿಂದ. ಇದನ್ನು ನಡೆಸಿಕೊಟ್ಟಾರ ಭಗವಂತ. ನಮ್ಮ ಪ್ರತಿನಿತ್ಯನ ಬಾಳೆ ಕಂಬಾಲಂಕಾರ ಸಹಿತ ಆರಾಧನೆಗೂ ಪ್ರತಿನಿತ್ಯ ಕಾರ್ಯಕ್ರಮಗಳಿಗೂ ತಗೊಳ್ತಾರೆ. ನಾವೇ ಹೋಗಿ ಅದನ್ನು ಪುನಃ ಕಟ್ಟಿ ಬರ್ತೀವಿ ಸರ್. ಇದು ನಮ್ಮ ಭಾಗ್ಯ. ಆಮೇಲೆ ಸರ್ ಶೇಷಪ್ಪ ಪೂಜಾರಿ ಅಂತೇಳಿ. ಆಮೇಲೆ ಸರ್ ಇದನ್ನ ಹೆಣ್ಮಕ್ಳು ಕೇದಿಗೆ ಜಡಿಗೆ ಕೂಡ ಎಣ್ಕೊಳ್ತಾರೆ ಸರ್. ಮದುವೆ ಅಲಂಕಾರ ಅದು ಅದಕ್ಕೆ ಎಲ್ಲ ಪ್ರಾಣ. ಕೇದಿಗೆ ಅಂದ್ರೆ ಹೆಣ್ಮಕ್ಳು ಪಂಚ ಪ್ರಾಣ. ಜಡೆ ಎಣಿತಾರೆ ಸರ್. ಇದರಲ್ಲಿ ಕಟ್ ಮಾಡಿ ಅಲಂಕಾರ ಮಾಡಿ ಆ ಜಡೆ ಎಣಿತಾರೆ. ಸುಗಂಧ ಬರೀತಲ್ಲ ಇದು. ಆಮೇಲೆ ಹಾವುಗಳು ಇರ್ತಾವೆ ಗಿಡದಲ್ಲಿ. ಈ ವಾಸನೆಗೆ ಹಾವುಗಳು ಇರ್ತಾವೆ ಸರ್. ಆ ವಾಸನೆಗೆ ಆ ವಾಸನೆಯನ್ನ ಸವಿತೇವೆ ಸರ್. ಹಂಗೆ ಇರುತ್ತೆ ವಾಸನೆ ಸೇರಿಸಿದೆ. ಇದು ಹೂಗಳಿಗಿಂತ ಶ್ರೇಷ್ಠವಾದಂತ ಸುಗಂಧಿತವಾದ. ನಮ್ಮನ್ನ ಇಲ್ಲಿಂದ ಮಂತ್ರಾಲಯಕ್ಕೆ ಟ್ರ್ಯಾಕ್ಟರ್ ಸ್ವಾಗಿ ಕರ್ಕೊಂಡು ಸರ್. ಅಲ್ಲಿ ಯಾವಾಗ ನಮಗೆ ಫೋನ್ ಮಾಡ್ತಾರ್ರಿ, ಶೇಷಪ್ಪ ಬಾಳೆಕಂಬ ಕಬ್ಬು ಅವೆಲ್ಲ ಅಲಂಕಾರಕ್ಕೆ ಬೇಕಂತೇಳಿ. ಪಾಪ ನಮಗಿರ್ತಕ್ಕಂಥ ಜನರೆಲ್ಲರೂ ಬಂದು ಸೇವೆ ಮಾಡಿ ಬರ್ತಾರೆ ಅಲ್ಲಿ ಹೋಗಿ. ಅದು ಉಚಿತವಾಗಿ, ಯಾವುದೂ ಅಪೇಕ್ಷೆ ಇಲ್ದೇ. ಆಮೇಲೆ ಗಾಡಿ ಕಳಿಸ್ರೂ ಅಷ್ಟೇ. ಈ ಎಲ್ಲ ಏನೋ ಒಂದು ಸೇವಾ ಭಾಗ್ಯ ನಮ್ಮ ಮಲ್ಪಮೂಡಿಯಲ್ಲಿ ದೊರಕೈತಿ. ಅದು ನಮ್ಮ ಪೂರ್ವಾರ್ಜಿತ ಪುಣ್ಯ. ನಮ್ಮ ಜನರು ಎಲ್ಲದೂ ದೊಡ್ಡ ಭಾಗ್ಯ ಅಂತ ಅನ್ಕೊಂತೀನಿ ನೋಡ್ರಿ ಈ ವಿಷಯದಲ್ಲಿ. ಥ್ಯಾಂಕ್ ಯು. ಅಂತ ಇದು ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಹೂವನ್ನ ತೋರಿಸಿ ನಮಗೆ ಇದ್ರ ಬಗ್ಗೆ ಮಾಹಿತಿ ನೀಡಿದ್ರಲ್ಲ, ಅದೇ ನಮ್ಮ ಪುಣ್ಯ. ನಾವು ಕೇಳುವಂಥ ಭಾಗ್ಯನೂ ನಮ್ಗೆ ಸಿಗ್ತಿಲ್ಲ. ಹೌದು, ಇದು ಮಹಾಪುಣ್ಯ ಸ್ವಾಮಿ. ಇದನ್ನ ಮಾಡ್ಬಿಟ್ರೆ ಡೈಲಿ ಹೋಗ್ತಾವೆ ನೋಡಿ. ಇದು ಇವತ್ತು ಅಲ್ಲಿಗೆ ಹೋಗುತ್ತೆ. ನಿನ್ನೆ ಹೋಗಿತ್ತು ಒಂದು. ಇದು ಎಲ್ಲಿಗೆ ಹೋಗುತ್ತೆ? ಇವತ್ತು ಮಂತ್ರಾಲಯಕ್ಕನೆ. ಇದು ಮಂತ್ರ ಅಲ್ಲಿ ಇಲ್ಲಿ ಕಟ್ಟಿಲ್ಲ ಡೈಲಿ ಮಂತ್ರಾಲಯಕ್ಕೆ ನಮ್ಮ ಇನ್ನೊಂದು ಸುಲಭ ಹೋಗ್ತಾವ್ರಿ. ಏನು ಈಗ ನಮಗೂ ಬೇರೆ ಕೆಲಸ ಇಲ್ಲಲ್ಲ ಸ್ವಾಮಿ, ಇದೇ ಕೆಲಸ ಅಂತಕ್ಕಂತ ಮಾಡ್ತಾರೆ. ಅದು ಇದೊಂದು ಕೆಲಸ, ಭಗವಂತನ ಸೇವೆ ಮಾಡ್ತಕ್ಕಂಥ. ಆಮೇಲೆ ನಮಗೆ ಅತಿ ಏನೋ ಒಂದು ನಾವು ಅಲ್ಲಿ ಮೆಂಬರ್ ಥರ ಇದ್ದೀವಿ. ಇಲ್ಲಿದ್ದ ನಾವು ಕೂಗಿದ್ರೆ
ಕೂಗು ಮುಡ್ತೈತೆ ನಿಮಗೆ ರಾಯರಿಗೆ. ಯಾರಾದರೂ ಹೋದ್ರೆ ರೂಮು, ಆಮೇಲೆ ದರ್ಶನಕ್ಕೆ ವ್ಯವಸ್ಥೆ ಯಾರಾದರೂ ಬಂದಾರ ಸ್ವಾಮಿ ಅಂದರೆ ನೇರವಾಗಿ ಅವರಿಗೆ ಅನುಗ್ರಹ ಮಾಡ್ತಾರೆ. ಎಸ್, ಇದು ನಮ್ಮ ನಮಸ್ಕಾರ. ಆಯ್ತು ತಮ್ಮಿಂದ. ಆಯ್ತು. ಬರ್ರಿ ಬರ್ರಿ. ಓ ರಾಯರೇ ರಾಘವೇಂದ್ರ. ವಾಯುಸುತ, ಓ ಅಗ್ನಿಪುತ್ರಿ, ಕೇವಲ ನಿಮ್ಮ ಪ್ರತಿಜ್ಞೆಗಳ ಪರಿಣಾಮವಾಗಿ ಹೊತ್ತಿರುವ ರಣಕುಂಡದಲ್ಲಿ ಪ್ರಾಣಾವತಿಯನ್ನು ಹಾಕಿದ ಅಭಿಮನ್ಯುವಿನ ಬಲಿ ರಕ್ತದಲ್ಲಿ ಮುಣಿಗೆದ್ದ ದುಃಖದ ಗಿಷ್ಟಿಯನ್ನು ತನ್ನ ಎದೆಯೊಳಿಟ್ಟುಕೊಂಡು ಭ್ರಮೆಗೊಂಡ ಉತ್ತರೆ ತನ್ನ ಕಣ್ಣೋಳು ಇರಿಸಿದ ಎಸನದ ಬಣ್ಣ ಬರಿದಳು ಪಾಂಡವರ ಬಾಳಿನ ಇತಿಹಾಸಕ್ಕೆ. ಕುರುಕ್ಷೇತ್ರ ಕಾಳಗವನ್ನು ಕಟ್ಟಿದವೇ ಕೇವಲ ನಮ್ಮ ಪ್ರತಿಜ್ಞೆಗಳು. ಆದರೆ ಏನಾಯ್ತು ದ್ರುಪದಜ? ನಮ್ಮವರ ನೆತ್ತರದೋಳು ಕೈ ತೊಳೆದ ಸೇಡಿನ ಸೈತಾನ ಹುಚ್ಚೆದ್ದು ತಲೆಗೆದರಿ ಕುಣಿತಿದೆ ಭಾರತೀಯರ ರಾಜಾಂಗಣದಲ್ಲಿ. ಕರಾಳ ಛಾಯ ಚೆಲ್ಲೆ. ಧರ್ಮಜ, ಕಡಲ ಕಡಹದಿಂದ ಕಾಲಕೂಟ ಹುಟ್ಟಿತೆಂದು ನಿಮಗಿಂದ ತೋರ್ತದೆ.